పెను తుఫాను తలొంచి చూసే తొలి నిప్పు కణం అతడే. ಹೇಳ್ರಪ್ಪ ಹೇಳ್ರು. ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ. ಹಲೋ ಹಲೋ, ನಮಸ್ಕಾರ ರೀ ಉಮಾ ಅವ್ರೆ. ಯಾರು ಕುದು ರೀ ಯಾರು? ನಾನು ರೀ ವೆಂಕಟ್ ರೀ, ಶಿವಸೇನಾ. ಹೇಳಿ. ಅದೇ ರೀ, ನೀವು ಅಲ್ಲಿ ಬ್ರಹ್ಮಕುಮಾರಿ ಹೋಗಿ ಹೇಳ್ತೀವಿ ಏನು ಮತ್ತೆ ಒಂದು ವಾರ ಮೇಲೆ ಆಯ್ತು. ಏನಿಲ್ರಿ, ನಂಗೇನು ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಹೋಗ್ತೀನಿ ಅಷ್ಟೇ. ಹೌದೇನ್ರಿ? ಅಲ್ಲ ನೀವು ಸತ್ಯವಾದ ಜ್ಞಾನದಲ್ಲಿ ಇದೀವಿ ತಿಳ್ಕೊಂಡಿದ್ದೀವಿ ಅಂತ ಹೇಳಿದ್ರಲ್ಲ. ಏನೋ ಅಷ್ಟೇ, ಏನೋ ಕೇಳೋಕೋದು ಅರ್ಥ ಆಗಲ್ಲ, ಏನೇನೋ ಹೇಳ್ಬಿಡ್ತಾರ, ಸುಮ್ನೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಹೋಗಿ ಒಂದ್ಸರಿ. ಅಂದ್ರೆ ನಿಮ್ಗೆ ಗೊತ್ತಾಯ್ತು ಹಂಗಾರೆ ಏನು ಬ್ರಹ್ಮಕುಮಾರಿ? ಇಲ್ರಿ, ಹೌದು ಬೇರೆ ಇರುತ್ತೆ, ನಾವ್ ತಿಳ್ಕೊಂಡಿದ್ದೆ ಬೇರೆ ಇರುತ್ತೆ. ಬಹಳ ಡೀಪ್ ಆಗಿ ಹೋಗ್ಬಾರ್ದು ಅಂತ ಸುಮ್ಮನೆ ಅದೇನೋ ಒಳ್ಳೆ ತಗೊಳ್ಳೋದು, ಬೆಳ್ಳಿಂದ ಬಿಡೋದು ಅಷ್ಟೇ. ಇಲ್ಲ, ಒಳ್ಳೇದ್ ತಗೊಳ್ಳೋದು ಅಂದ್ರೆ ಕರೆಕ್ಟ್ ಬಿಡ್ರಿ, ಇಲ್ಲ ಅಂತ ಹೇಳಿಲ್ಲ ನಾನು. ಯಾಕಂದ್ರೆ ಗಂಡ ಹೆಂಡತಿ ಅಣ್ಣ ತಂಗಿನ ಕರ್ಕೊಬೇಕು ಅಂತ ಹೇಳ್ತಾರಲ್ಲ, ಅದು ನಮ್ಗೆ ದೊಡ್ಡ ಅಬ್ಜೆಕ್ಷನ್. ಮತ್ತು ಅದೇ ರೀ, ಕರೆಕ್ಟ್ ಇರೋರಿಗೆ ಕೇಳ್ಬೇಕು ಅದ್ ಯಾಕೆ ಏನು ಅಂತ ಅಷ್ಟೇ. ಅದೇ ಮತ್ತೆ ನೀವು ಕೇಳ್ಕೊಂಡು ಹೇಳ್ತಂತ ಹೇಳಿದ್ರಲ್ಲ ಅವತ್ತು. ಅವ್ರಿಗೂ ಅರ್ಧಂಬರ್ಧ ಇರ್ತಾವ್ರಿ. ಕರೆಕ್ಟ್ ಹೇಳೋರು ಅಂದ್ರೆ ಶಿವಾನಿ ಮೇಡಮ್ ಅಂತಿದ್ದಾರೆ ಅವ್ರದ್ದು. ಇಲ್ಲ ಇಲ್ರಿ, ನೀವ್ ಹಂಗ ತಿಳ್ಕೊಬೇಡ್ರಿ ಉಮಾರೆ, ಹಂಗ ತಿಳ್ಕೊಬೇಡ್ರಿ. ಶಿವಾನಿ ಹಾಕೋರೆ ಕರೆಕ್ಟ್ ಹೇಳ್ತಂತ ತಿಳ್ಕೊಬೇಡ್ರಿ. ಯಾಕಂದ್ರೆ ನಿಮ್ಗೊಂದು ಹೇಳ್ತೀನಿ ಬೇಸ, ನೀವು ಜ್ಞಾನ ಇಟ್ಟು ಕೇಳ್ರಿ. ನಮ್ದು ಇದು ಬ್ರಹ್ಮಕುಮಾರಿ ಇದಲ್ರಿ, ದಾದಾ ಲೇಖರಾಜ ಇದನ್ನಲ್ಲ, ಈತ ಪಾಕಿಸ್ತಾನ ಮೂಲದ ತಾತ. ಸೊ ಇದು ಒಂದು ಆತ ತಯಾರು ಮಾಡಿದಂತ ಒಂದು ಮತ ಇದು. ಏನಂತೇಳಿ ಇವಾಗ ಹೇಳ್ತೀನಿ ಕೇಳ್ರಿ. ಕನ್ಯೆಯರು ಪವಿತ್ರವಾಗಿ ಅಂದ್ರೆ ಮದುವೆ ಮಾಡ್ಕೊಳ್ಳೋದು ಏನಂದ್ರೆ, ಮುಂದೆ ಈ ಕಲಿಯುಗ ಮುಗಿದ ನಂತರ ಮುಂದಿನ ಸತ್ಯಯುಗ ಬರ್ತಂತೆ. ಆ ಸತ್ಯಯುಗದಲ್ಲಿ ಇವರು ದೇವಿ ದೇವತೆಗಳಾಗ್ಬಿಡ್ತಾರಂತೆ. ಮತ್ತೆ 21 ಜನ್ಮ, ಮತ್ತೆ ಈ 2250 ವರ್ಷ ಅವರು ಸುಖ ಸಂತೋಷದಿಂದ ಇರ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ. ಆಸೆ ತೋರಿಸ್ಕೇಸಿ ಅವ್ರಿಗೆ ಪ್ರಲೋಭ ತೋರಿಸಿ ಈ ಬ್ರಹ್ಮಕುಮಾರಿ ಎಲ್ಲರೂ ಮದುವೆ ಮಾಡ್ಕೊಂಡ್ರಿ. ಆ ಆಸೆಗೆ ಮದುವೆ ಮಾಡ್ಕೊಂಡಿಲ್ಲ, ಮತ್ತು ತಮ್ಮ ಜೀವನ ಹಾಳು ಮಾಡ್ಕೊಂಡಾರ. ಹಂಗೇನ್ರಿ, ಅದು ಅವ್ರು ವೀಕ್ ಮೈಂಡ್ ಇದ್ದವ್ರು ಹಂಗ ಹೋಗ್ತಾರೆ. ಅದೇ ರೀ, ವೀಕ್ ಮೈಂಡ್ ಇದ್ದವರು ಆಸೆಗೆ ಪ್ರಲೋಭ ಗುರಿ ಮಾಡಿ ಹೋಗ್ತಾರ. ಮತ್ತು ಇನ್ನೊಂದು ಏನಿಲ್ರಿ, ಅವರು ನಮ್ ಪ್ರಾಬ್ಲಮ್ ಅಷ್ಟೇ. ಯಾಕಂದ್ರೆ ನಮ್ಮ ಹಿಂದೂ ಸನಾತನ ಧರ್ಮದ ಪದ್ಧತಿಗಳೇ ಬೇರೆ ಇರ್ತವೆ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಹೆಣ್ಮಕ್ಳು ಸನ್ಯಾಸಿಗಳು ಬಹಳಷ್ಟು ಜನ ಇದಾರೆ. ಹೌದಾ? ಅವರು ಏನಂದ್ರೆ ಕಾಷಾಯ ಬಟ್ಟೆಯನ್ನು ಉಟ್ಕೊಂತಾರ್ರಿ. ಎರಡನೇದ ಬ್ರಹ್ಮಕುಮಾರಿ ನೋಡ್ರಿ, ಬಿಳಿ ಸೀರೆ ಉಟ್ಕೊಂತಾರೆ, ಕುಂಕುಮ ಹಚ್ಚೋದಿಲ್ಲ, ಬಳೆ ಹಾಕೋದಿಲ್ಲ. ಹೌದಲ್ಲ? ಇಲ್ಲ, ಹಾಕೊಳ್ರಿ. ಅವ್ರು ಬಳೆ ಹಾಕಲ್ಲ, ಕುಂಕುಮ ಹಚ್ಚಲ್ಲ, ಬಿಳಿ ಸೀರೆ ಇರ್ತಲ್ಲ. ಇಲ್ಲ, ನಾವು ನೋಡ್ತೀವಲ್ರಿ, ಶಿವಾಲಯ ಅಂತಿದೆ. ಸಂಡೇ ಏನಾರ ಪ್ರೋಗ್ರಾಮ್ ಇರುತ್ತೆ, ನಾವು ನೋಡ್ತೀವಲ್ಲ, ಎಲ್ಲಾರು ಹಾಕೊಂಡಿರ್ತಾರಪ್ಪ ಕುಂಕುಮ. ಅವ್ರಿಗೆ ಏನ್ ಹಿಡಿದವ್ರಿಗಷ್ಟೇ ಕುಂಕುಮ ಹಚ್ಕೊಳ್ಳಲ್ಲ, ಎಲ್ಲಾರು ಹಚ್ಕೊಂತಾರೆ. ಬಳೆ, ಕುಂಕುಮ, ಹೂವು ಎಲ್ಲ ಮುಡ್ಕೊಂಡ್ ಬಂದಿರ್ತಾರೆ. ಅಲ್ಲ, ಬ್ರಹ್ಮಕುಮಾರಿಗೆ ಹೋಗೋರು ಮುಡ್ಕೊಂತಾರೆ. ಅಲ್ಲ, ಅವರು ಅಷ್ಟೇ ಬಿಳಿ ಸೀರೆ ಇಟ್ಕೊಂತಾರೆ, ಅಷ್ಟೊಂದು ಹಾಕೊಂಡಿರ್ತಾರೆ. ಅವ್ರ ಮದುವೆ ಇರಲ್ಲ. ಇಲ್ಲ, ಆದವ್ರು ಹಾಕೊಂಡಿರ್ತಾರೆ. ಮದುವೆ ಆಗ್ಲವ್ರದ್ದು ಆದವ್ರು ಆಗಿಂದವ್ರು ಎಲ್ಲ ಹಾಕೊಂತಾರೆ. ನೀವು ಗೃಹಸ್ಥರಿದ್ದು ನಿಮ್ ಕುಟುಂಬದಲ್ಲಿ ಯಾರ್ಯಾರಿಗೆ ಏನೇನ್ ಅಂತೀರ, ಅಕ್ಕನ್ಗೆ ಅಕ್ಕ ಅನ್ಬೇಕು, ಗಂಡನೇ ಅನ್ಬೇಕು, ಅವ್ರಿಗೆ ಮತ್ ಅಣ್ಣ ಅನ್ನಂಗಿಲ್ಲ. ಅವ್ರವ್ರ ಸಂಬಂಧ ಅವ್ರವ್ರಿಗೆ ಗೊತ್ತಿರುತ್ತೆ. ಈಗ ಹೊರಗಿನ ನೋಡ್ತಿರಲ್ರಿ, ಹೊರಗಿನ ಬೇರೆಯವ್ರ ತಂದ್ರೆ ಹಂಗೆ ಇರ್ಬೇಕು ಅಂತ ಹೇಳಿರ್ತಾರೆ. ಅದೇನಾಗ್ಬಿಟ್ಟೈತೆ, ಈ ತರ ಆಗ್ಬಿಟ್ಟೈತೆ ಅಷ್ಟೇ. ಯಾರು ಗಂಡ ಹೆಂಡತಿಗೆ ಅಂತಾರಲ್ರಿ ಅಕ್ಕ ಅಣ್ಣ ಅಂತ, ಯಾರು ಅನ್ನಲ್ಲ. ನಿಮ್ ರಿಲೇಷನ್ ಏನಿರುತ್ತೋ ನಿಮ್ ಕುಟುಂಬದಲ್ಲಿ ಹಂಗೆ ಇರ್ಲಿ, ಬೇರೆಯವ್ರು ಮಾತ್ರ ಹಂಗೆ ಹೇಳ್ಬೇಕು ಅಂತ ಅಷ್ಟೇ. ಅಲ್ಲ, ಬೇರೆಯವ್ರಿಗೆಲ್ಲರೂ ಹೇಳ್ತಾರಲ್ಲ, ನಾವ್ ಹೇಳೋದು ಅವಶ್ಯಕತೆ ಇಲ್ಲ. ಹೌದಾ? ಅದು ನಮ್ದು ಭಾರತ ದೇಶದಲ್ಲಿ ನಮ್ಮ ಹಿಂದೂಗಳು ಅದನ್ನ ನಡ್ಕೊಂಡು ಬರ್ತಾ ಇದಾರೆ. ಹೌದಿಲ್ಲ? ಬೇರೆ ಹೆಣ್ಮಕ್ಳಿಗೆ ಅಣ್ಣ ಅಕ್ಕ ತಂಗಿ ಅಂತ ಹೇಳ್ತಾರೆ. ಅವ್ರ ದೃಷ್ಟಿ ಸರಿ ಇರಲ್ಲ ಅಂದ್ರೆ ಚೆನ್ನಾಗಿರೋರು ಇದು ಅನ್ನೋದು ಒಂದು ಅಟ್ರಾಕ್ಷನ್ ಆಗುತ್ತೆ, ಅದ್ರ ಸಲುವಾಗಿ ಹೇಳಿರ್ತಾರೆ. ಇಲ್ಲ, ಮೊನ್ನೆ ನೋಡ್ಬೇಕು, ಬ್ಯೂಟಿಗೆಲ್ಲ ಇದು ಆಗ್ಬಾರ್ದು, ಚೆನ್ನಾಗಿದ್ದಾರೆ ಅಂತ ಇದಾಗ್ಬಿಟ್ಟು ದೇವ್ರು ನೋಡೋದು ಬರೀ ಆತ್ಮನೆ, ಹೆಂಗಾರ ಇರ್ಲಿ ಎಲ್ಲರೂ ಸೋದರ ಸಂಬಂಧ. ಇಲ್ಲ ರೀ, ಇನ್ನೊಂದ್ ಏನ್ ಗೊತ್ತದ, ಈ ಆತ್ಮ ಎಂಬುದೇ ದೊಡ್ಡ ವಿಷಯ ಇರೋದು. ಏನಂದ್ರೆ ಅವ್ರು ಯಾವ ಉದ್ದೇಶದಿಂದ ಹೇಳ್ತಾರೆ, ಗಂಡ ಹೆಂಡತಿ ಅಣ್ಣ ತಂಗಿ ಅಂತ ಹೇಳ್ಬೇಕಂದ್ರೆ ಅವ್ರು ಏನ್ ಹೇಳ್ತಾರಂದ್ರೆ, ನಾವೆಲ್ಲ ಆತ್ಮಗಳು, ನಮ್ ತಂದೆ ಪರಮಾತ್ಮ ಎಲ್ಲಾರು ನಾವ್ ಮಕ್ಕಳೇ ನಾವು, ಹಾಗಾಗಿ ಅಣ್ಣ ತಂಗಿ ಅಂತ ಹೇಳ್ತಾರೆ ಅವರು.
ದೇವರಿದ್ರೆ ನಂಗೆ ಬರುತ್ತೆ, ಈ ಕುಟುಂಬದಲ್ಲಿ ಇರೋದಿದೆ ಅಂತ ಅವ್ರು ಅಂತಾರೆ ಅಷ್ಟೇ. ಅದು ನಾನೇಂದ್ರೆ ಇವಾಗ ಆತ್ಮಗಳಿಗೆ ನಾವೆಲ್ಲ ಆತ್ಮಗಳಾದ್ರೆ ಇವಾಗ ನಾವು ಆತ್ಮ ಇರ್ತದೋ ಇಲ್ಲೋ ಅದು ನಮ್ಗೆ ಕಾಣಂಗಿಲ್ಲ ಆತ್ಮ, ಹೌದಲ್ರಿ? ಇವಾಗ ಆತ್ಮಗಳು ಆದ್ರೆ ನಾವು ಆತ್ಮಗಳಿಗೆ ಕಾಮ, ಕ್ರೋಧ, ಮೋಹ, ಮದ, ಮಾಸ್ತರ ಇವೆಲ್ಲ ಆತ್ಮಗಳು ಇರ್ತಾವ? ಇರೋದಿಲ್ಲ, ಹೌದಲ್ಲ? ಮತ್ತೆ ಆತ್ಮಗಳಿಗೆ ರಿಲೇಶನ್ಶಿಪ್ ಇರ್ತದ? ಅಣ್ಣ ತಂಗಿ, ಗಂಡ ಹೆಂಡತಿ ಎಂಬ ಭಾವನೆಗಳು ಇರ್ತಾವ ಆತ್ಮಕ್ಕ? ದೇವ್ರಿಗೆ ಅದು ಗೊತ್ತಿದ್ದಾಗ ಅವ್ನು ಶರೀರ ತಗೊಂಡಾಗ ಕರ್ಮೇಂದ್ರಗಳಿಂದ ಎಲ್ಲ ಮಾಡ್ತಾರೆ. ಆತ್ಮ ಅವಿನಾಶ ಅಲ್ರಿ, ಅವೇನಿನ ಪತ್ರ ತಗೊಳುತ್ತೆ ಮಾಡುತ್ತೆ, ಏನಿರಲ್ಲ. ಅವ್ ಮಾಡ್ಬೇಕು ಅಂದ್ರೆ ಅದು ಕಾಣಲ್ಲ, ಅದಕ್ಕೆ ನಾವು ಇದ್ರಲ್ಲಿ ಅವ್ರು ಹೇಳಿರ್ತಾರೆ ಅಷ್ಟೇ. ಅದೇ ನಾವೇನಂದ್ರೆ ಆತ್ಮಗಳಿಗೆ ಯಾವ ಭಾವನೆಗಳು ಇರೋದಿಲ್ಲ, ಯಾವ ರಿಲೇಶನ್ಶಿಪ್ ಇರೋದಿಲ್ಲ, ಹೌದಿಲ್ಲ? ಹಾಗಾಗಿ ಆತ್ಮಗಳಿಗೆ ಹೋಲಿಸಿ ನಾವು ಮನುಷ್ಯರ ರಿಲೇಶನ್ಶಿಪ್ ಹೋಲಿಸಬಾರ್ದು ಅಂತ ನಾವ್, ಯಾಕಂದ್ರೆ ಈ ಮನುಷ್ಯರ ರಿಲೇಶನ್ಶಿಪ್ ಕೆಟ್ಟೋಗ್ತಾವ್ರಿ. ಇವಾಗ ಗಂಡ ಹೆಂಡತಿ, ಅಣ್ಣ ತಂಗಿ ಅನ್ಬೇಕಂಬುದು ಎಷ್ಟು ದರಿದ್ರವಾದ ಮಾತು ನೋಡ್ರಿ, ಹೌದಿಲ್ಲ? ಇವಾಗ ಶರೀರ ಇದ್ರೆ ಅದೆಲ್ಲ ಬರ್ತವ್ರಿ, ಇಲ್ಲಾಂದ್ರೆ ಏನೋ ಬರಲ್ಲ ಮನುಷ್ಯಗೆ. ಇಲ್ರಿ ಅಷ್ಟೇ. ನಾವ್ ಏನಂದ್ರೆ ನೀವು ಅವತ್ತು ನಾನು ಬ್ರಹ್ಮಕುಮಾರ್ ಅಕ್ಕ ತಿಳ್ಕೊಂಡು ಹೇಳ್ಕೊಂತಿದ್ರಲ್ಲ, ಒಂದ್ 2-3 ದಿವಸ ಆಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಮತ್ತೆ ಒಂದು ವಾರ ಮೇಲೆ 15 ದಿವಸ ಆಯ್ತು ಮತ್ತೆ ನೀವು ಫೋನ್ ಮಾಡಿ. ಹಾಗಾಗಿ ಮತ್ತೆ ಏನು ಹೇಳಿಲ್ಲ ನೀವು, ಹಾಗಾಗಿ ಮತ್ತೆ ಫೋನ್ ಮಾಡಿ ತಿಳ್ಕೊಳ್ಳೋಣ, ಅಕ್ಕೋರು ಏನಾರ ಮತ್ತೆ ಅಲ್ಲಿ ಹೋಗಿ ತಿಳ್ಕೊಂಡು ಹೇಳ್ತಾರೆ ಅಂತ ತಿಳ್ಕೊಂಡು ಫೋನ್ ಮಾಡಿದ್ರಿ. ಎಲ್ಲೋ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ, ಇವ್ರು ಲೀಲಾ ಅಂತಿದಾರಲ್ಲ, ಲೀಲಾ ಹೇಳಿ ನೋಡ್ರಿ. ಇವಾಗ ಇನ್ನೊಂದೇನಂದ್ರೆ, ಇವಾಗ ನೀವು ಬ್ರಹ್ಮಕುಮಾರ್ ಹೋಗ್ತಾರಲ್ಲ, ಹೋದಾಗ ಅಕ್ಕೋರು ಕೇಳಿ ಹಿಂಗೆ ಜನರು ಹಿಂಗೆ ಹೇಳ್ತಾರಲ್ಲ ಅಕ್ಕೋರೆ, ಮತ್ತೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ನೀವು ಸ್ವಲ್ಪ ಅಂತ ಹೇಳಿದ್ರೆ, ಇಲ್ಲಾರೆ ಅಲ್ಲಿ ಹೋದ್ಮೇಲೆ ನೀವು ನನಗೆ ಫೋನ್ ಮಾಡಿಕೇಸಿ ಅವ್ರಿಗೆ ಕೊಡ್ರಿ, ನಾನು ಮಾತಾಡ್ತೇನೆ ಅವ್ರಿಗೆ, ನಾನೇ ಅವ್ರ ಹತ್ರ ಮಾತಾಡ್ತೀನಿ. ನಾನು ಇವಾಗ ಹೋಗ್ತಿಲ್ರಿ, ಊರಿಗೆ ಬಂದಿದ್ದೀನ. ಅಲ್ಲಲ್ಲ, ನೀವ್ ಯಾವತ್ತು ಹೋಗ್ತಲ್ಲ, ನೀವು ಹೋದ್ ದಿವಸ ಅವ್ರು ನೀವು ಫೋನ್ ಮಾಡಿ ನಮ್ಮ ಅಣ್ಣವ್ರೊಬ್ರು ಇದಾರೆ ಮಾತಾಡ್ತಾರಂತೆ, ನಿಮ್ಮಲ್ಲಿ ಅವ್ರು ಏನ್ ಕೆಲವು ಪ್ರಶ್ನೆಗಳು ಕೇಳ್ತಾರಂತೆ, ಸ್ವಲ್ಪ ಅವ್ರಿಗೆ ಉತ್ತರ ಕೊಡ್ರಿ ಅಂತ ಕೇಸಿ ಹೇಳ್ರಿ ಅಂತ ಕೇಸಿ ಕೊಡ್ರಿ ಅವ್ರಿಗೆ, ನಾನು ಕೇಳ್ತೀನಿ ಅವ್ರಿಗೆ, ಅವ್ರು ಗೊತ್ತಾಗ್ತೀನಿ. ಹೌದು, ಯಾವ್ದ್ರಿ? ನಿಮ್ ಕಡೆ ಅಲ್ಲಿ ಯಾರು ಇಲ್ವಾ? ಅಲ್ಲ, ನಮ್ಮ ಕಡೆಯಲ್ಲಿ ಇದಾರೆ. ನಮ್ಮ ಕಡೆಯಲ್ಲಿ ಇದೆ ಅಂದ್ರೆ ಇವಾಗ ಅಲ್ಲಿ ಇದು ಯಾರು ಅವರು ಇವಾಗ ಶಿವರಾತ್ರಿ ಇದಲ್ರಿ, ಹೊರಗಿನವ್ರಿಗೆ ಯಾರು ಇವಾಗ ಇಲ್ರಿ. ಮತ್ತೆ ಶಿವರಾತ್ರಿ ಮುಗಿದ್ಮೇಲೆ ಕ್ಲಾಸ್ ಇವತ್ತು ಹೋಗಿ ಬರ್ರಿ ಅಂತ ಹೇಳಿದ್ರು ಅವರು. ಹಾಗಾಗಿ ನೀವು ಅಲ್ಲಿ ಹೋದ್ಮೇಲೆ ಫೋನ್ ಒಂದು ಹಚ್ಕೊಟ್ರೆ ನಾನು ಮಾತಾಡ್ತೀನಿ. ನಮ್ಮ ಅಣ್ಣವ್ರು ಇದ್ರೆ ಒಬ್ರು ಕೆಲವು ಪ್ರಶ್ನೆಗಳು ಕೇಳ್ತಾರೆ ನಿಮಗೆ ಹೇಳು ಅಂತ ಹೇಳು ಅಷ್ಟೇ. ಅದೇ ಹಂಗೆ ಹೇಳ್ಬೇಕು ಅಂದ್ರೆ ಅವ್ರು ಪರ್ಫೆಕ್ಟ್ ತಿಳ್ಕೊಂಡಿರ್ಬೇಕು. ಪರ್ಫೆಕ್ಟ್ ತಿಳ್ಕೊಂಡು ಹೇಳೋದಾದ್ರೆ ಕೊಡ್ಬೇಕು. ಅವ್ರು ಸಿಗಂಗಿಲ್ಲ ಅದಕ್ಕೆ. ಅಂದ್ರೆ ನಾವ್ ಏನಾರ ಕೇಳಕ್ ಹೋದ್ರೆ ಅವ್ರು ಬೇರೆ ಏನೋ ಹೇಳಿ ನಾನೇನ್ ಕೇಳ್ದೇನೋ ಅನ್ನೋದೇ ಗೊತ್ತಾಗಲ್ಲ. ಹಂಗ ಅದು ಕರೆಕ್ಟ್ ರೀ. ನಾನೇನಂದ್ರೆ ಇದು ಕರೆಕ್ಟ್ ಅದ ನೀವ್ ಹೇಳುದು. ನಾವೇನಂದ್ರೆ ನಮ್ಮ ಹಿಂದೂಗಳಿಗೆ ನಾವು ಸತ್ಯನ ತಿಳಿಸ್ಬೇಕಂದ್ರೆ ನಮ್ಮ ಉದ್ದೇಶ. ನಮ್ಗೆ ಯಾವ್ದೇನು ದುರುದ್ದೇಶ ಇಲ್ಲ. ಸೊ ಏನಪ್ಪಾ ಅಂದ್ರೆ ಇವಾಗ ಬ್ರಹ್ಮಕುಮಾರಿಯಲ್ಲಿ ಮಾತಾಡಿದ್ರೆ ಅವ್ರ ಬಾಯಿಂದ ಏನ್ ಬರುತ್ತೆ ಅಂತ ನಮ್ಗೆ ಅದು ಬೇಕಾಗಿದೆ ಅಷ್ಟೇ. ಈಗ ಅವ್ರು ಅರ್ಧ ನೋಡ್ರಿ ಚೆನ್ನಾಗಿರ್ಬೇಕು, ಒಳ್ಳೇದ್ ಮಾಡ್ಬೇಕು ಅಷ್ಟೇ ನಾವ್ ತಗೊಂತೀವಿ. ಬೇರೆ ಏನು ನಾವ್ ಇದು ಮಾಡ್ಕೊಳಕ್ ಹೋಗಲ್ಲ. ಕರೆಕ್ಟ್ ಆಗ್ಬಿಟ್ರಿ. ಇವಾಗ ಅವರು ಅಕ್ಕನವ್ರು ಇದಾರಲ್ಲ ಬ್ರಹ್ಮಕುಮಾರಿ ಅವರು, ಇವಾಗ ಅವ್ರು ಅರ್ಧಂಬರ್ಧ ಹೇಳ್ತಾರಂತ ನೀವ್ ಹೇಳ್ತೀರಿ, ಹೌದಲ್ಲ? ಅರ್ಧಂಬರ್ಧ ಅಂತಲ್ಲ, ಅವ್ರು ಪುರಾಣ ಕೇಳ್ತಾ ಹೋದ್ರೆ ನಿಜ ಗೊತ್ತಾಗ್ಬೇಕು. ನಮ್ಗೆ ಅಷ್ಟು ಪೇಷನ್ಸ್ ಇರಲ್ಲ. ಪೇಷನ್ಸ್ ಇರಲ್ಲ ಅಂದ್ರೆ ಅಲ್ಲ, ಕರೆಕ್ಟ್ ಬಿಡ್ರಿ. ಅದಕ್ಕೆ ನಾನು ಏನಂದ್ರೆ ನಿಮ್ಗೆ ದಯವಿಟ್ಟು ನೀವು ಯಾವಾಗ ಹೋದಾಗ ಅವ್ರಿಗೆ ಕುಮಾರಿ ಅವರಿಗೆ ಫೋನ್ ಹಚ್ಚಿ ಕೊಡ್ರಿ. ನಮ್ಗೆ ಏನೋ ನಮ್ಮ ಅಣ್ಣವ್ರು ಇದಾರೆ ಒಬ್ರು, ಏನೋ ಅವ್ರಿಗೆ ಕೆಲವೊಂದು ಬ್ರಹ್ಮಕುಮಾರ್ ಬಗ್ಗೆ ಹೊರಗಡೆ ಎಲ್ಲ ಇದೆ ಕೆಟ್ಟ ಭಾವನೆಗಳಿಂದ ಹೊಡ್ಸಕತ್ರ ಸುದ್ದಿಗಳು. ಅದಕ್ಕೆ ಅವ್ರ ಅಣ್ಣವ್ರು ನಿಮ್ಮಲ್ಲಿ ಕೆಲವೊಂದು ಹೇಳ್ತೀನಲ್ಲ ಅಣ್ಣವ್ರೆ, ಅಂತವ್ರು ಪರ್ಫೆಕ್ಟ್ ಅವರು ನನಗ್ ಸಿಕ್ಕಿಲ್ಲ. ಸುಮ್ಮನೆ ಅದು ಕೊಟ್ಟು ಮತ್ತೆ ಕ್ಲಾಶ್ ಆಗೋದು ಮತ್ತೆ ಎದಕ್ಬೇಕು ಅಂತ ನಾನು ಸುಮ್ಮನೆ ಹಂಗಂದ್ರೆ ಪರ್ಫೆಕ್ಟ್ ಇದ್ದವರು ಕರೆಕ್ಟ್ ಹೇಳೋರು ಸಿಕ್ಕಾಗ ಇಲ್ಲ. ಅವ್ರಿಗೆ ಕೊಟ್ಟನಂದ್ರೆ ಅವ್ರು ಪರ್ಫೆಕ್ಟ್ ಯಾರಾದ್ರೆ ಅವ್ರದಲ್ಲಿ ಮಾತಾಡೋಣ ಅಂತ ಅವ್ರಿಗೆ ಫೋನ್ ಕಲಿಸಿದ್ರು ಬರ್ತದೆ. ಕಾಲ್ ಇದು ಇರ್ತಲ್ರಿ, ಕಾಲ್ ಕಾನ್ಫರೆನ್ಸ್ ಕಳಿಸ್ತಾರಲ್ಲ, ಅವ್ರಿಗೆ ಕೇಳೋಣ ನೀವು ಪರ್ಫೆಕ್ಟ್ ಯಾರಾದ್ರೆ ಅವ್ರಿಗೆ ಫೋನ್ ಕಳಿಸ್ರ ಅಂತ ಹೇಳೋಣ ಅವ್ರಿಗೆ. ಓಕೆ, ಇದೊಂದು ಸಹಾಯ ಮಾಡ್ರಿ ನನಗೆ. ಆಯ್ತು ನಾಷ್ಟ ಆಯ್ತ್ರಿ? ಓಕೆ, ಧನ್ಯವಾದಗಳು ರೀ. ಓಕೆ.